ಕನ್ನಡಿಗರೇ ನಮಸ್ಕಾರ. ನಾವು ಒಂದು ಹಿರೇಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರ ಹೋಗ್ತಾ ಇದ್ದೀವಿ. ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅನೇಕ ರೀತಿಯ ಸಸ್ಯಗಳು ನಿಮಗೆ ದೊರಕುತ್ತೆ. ಜೊತೆಗೆ ಏನೇನು ಕೃಷಿಯಲ್ಲಿ ಯಾವ ಪ್ರಯೋಗಗಳನ್ನ ಮಾಡಬೇಕು ಮತ್ತು ಮಾದರಿ ವಿಧಾನಗಳೇನು ಅನ್ನೋದು ನಿಮಗೆ ಸಿಗುತ್ತೆ. ನಾವಿವತ್ತು ಜೇನು ಕೃಷಿ ತಿಳ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ ಹೇಗಿರುತ್ತೆ ಜೇನು ಕೃಷಿ. ಕೃಷಿಯಲ್ಲಿ ಜೇನು ಕೃಷಿ ತುಂಬ ಮುಖ್ಯವಾದ್ದು. ಪಾಲಿನೇಷನ್ ಮಾಡೋದಕ್ಕೆ ಅದೊಂದು ಸೋಷಿಯಲ್ ಕಾಸ್ಗೋಸ್ಕರನೂ ನಾವು ಮಾಡ್ಬೋದು ಅಂತ ಹೇಳ್ಬೋದು. ಇಡೀ ಜಗತ್ತಿನ ಆಹಾರ ಮತ್ತು ಆಹಾರವನ್ನು ಬೆಳೆಯುವಂಥ ರೈತರು ಎಲ್ಲರೂ ಜೇನಿನ ಮೇಲೆ ನಿಂತಿರ್ತಾರೆ. ನೋಡಿ, ಇದೇ ಹಿರೇಹಳ್ಳಿಯಲ್ಲಿರುವಂಥ ಕೃಷಿ ವಿಜ್ಞಾನ ಕೇಂದ್ರ. ಕೃಷಿ ವಿಜ್ಞಾನದ ಕೇಂದ್ರದ ಡೈರೆಕ್ಟ್ರು ಲೋಗಾನಂದ್ ಅವರು ನಮ್ಮನ್ನು ಬರಮಾಡಿಕೊಂಡ್ರು ಮತ್ತು ಅವರ ಸ್ನೇಹಿತರನ್ನೆಲ್ಲ ಭೇಟಿ ಮಾಡಿಸಿದ್ರು. ಇವತ್ತು ಜೇನು ಸಾಕಾಣಿಕೆ ಬಗ್ಗೆ ಅವ್ರದ್ದು ಅಲ್ಲಿ ತರಬೇತಿ ನಡೀತಾ ಇತ್ತು. ನಮಗೂ ಕೂಡ ನಮ್ಮ ಸ್ನೇಹಿತರು ಹೇಳಿದ್ರು ತಿಳ್ಕೊಳ್ಳೋಣ, ಮತ್ತು ನಮ್ಮದು ಕೃಷಿ ಭೂಮಿ ಇರೋದ್ರಿಂದ ಜೇನು ಸಾಕಾಣಿಕೆ ಮತ್ತು ಅವುಗಳನ್ನ ತಿಳ್ಕೊಳ್ಳೋಣ ಅಂತ ಭಾಳಷ್ಟು ವಿಷಯಗಳು ಜೇನು ಸಾಕಾಣಿಕೆ ಬಗ್ಗೆ ನಾನಿವತ್ತು ತಿಳ್ಕೊಂಡೆ. ನಮ್ಮ ಮಲ್ಲಿಕಾರ್ಜುನ್ ಅವರು, ಹಾಗೆ ನಮ್ಮ ಸೋಮಸುಂದರ್ ಅವರು, ಪ್ರಸನ್ನ ಅವರು, ಅನೇಕ ಜನ ನಾವೆಲ್ಲ ಸ್ನೇಹಿತರು ಅಲ್ಲಿಗೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಈ ಕಾರ್ಯಕ್ರಮ ಅಂತೂ ಅಲ್ಲಿ ಸುಮಾರು 100 ಜನಕ್ಕೂ ಅಧಿಕ ರೈತರು ಬಂದಿದ್ದರು. ಬನ್ನಿ, ಜೇನು ಕೃಷಿ ಹೇಗೆ ಮಾಡೋದು, ಜೇನು ಕೃಷಿ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳಿರುತ್ತೆ ಅಂತೇಳಿ. ಹಿರೇಹಳ್ಳಿ ಕೃಷಿ ಕೇಂದ್ರ ಜೇನು ಸಾಕಾಣಿಕೆಗೆ ಮಾತ್ರ ಸೀಮಿತ ಅಲ್ಲ. ಹಿರೇಹಳ್ಳಿ ಕೃಷಿ ಕೇಂದ್ರದಲ್ಲಿ ನೀವು ಅನೇಕ ರೀತಿಯ ಸವಲತ್ತುಗಳನ್ನ ಪಡ್ಕೋಬೋದು. ಮತ್ತು ರೈತರಿಗೆ ಇಲ್ಲಿ ನೋಡಿ, ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಏನೆಲ್ಲ ಸಿಗುತ್ತೆ ಅಂತೇಳಿ ಇಲ್ಲಿ ಹಾಕಿದ್ದಾರೆ. ಸುಧಾರಿಸಿದ ತರಕಾರಿ ಬೆಳೆಗಳ ಬೀಜಗಳು, ಸುಧಾರಿಸಿದ ಹಣ್ಣಿನ ಬೆಳೆಗಳ ಸಸಿಗಳು, ಅಡಿಕೆ ಸಸಿಗಳು, ಜೈವಿಕ ಗೊಬ್ಬರಗಳು, ಜೈವಿಕ ಕೀಟನಾಶಕಗಳು, ಜೈವಿಕ ರೋಗನಾಶಕಗಳು, ಲಘು ಮತ್ತು ಉಪ ಪೋಷಕಾಂಶಗಳ ಮಿಶ್ರಣಗಳು, ಕೃಷಿ ಪ್ರಕಟಣೆಗಳು, ಅಣಬೆ ಬೀಜಗಳು ಇತ್ಯಾದಿ. ಇವೆಲ್ಲವೂ ಕೂಡ ಈ ಕೃಷಿ ವಿಜ್ಞಾನ ಕೇಂದ್ರ ಹಿರೇಹಳ್ಳಿ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರ ಹಿರೇಹಳ್ಳಿಯಲ್ಲಿ ಸಿಗುವಂಥದ್ದು. ಹಿರೇಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರ ತುಮಕೂರು ಜಿಲ್ಲೆಯ ರೈತರಿಗೆ ಅನೇಕ ರೀತಿಯ ವಿಧಾನಗಳನ್ನು ಪರಿಚಯಿಸುವಂಥ ಕೇಂದ್ರ. ಸಾವಯವ ಕೃಷಿ ಆಗಿರ್ಬೋದು, ಮತ್ತು ಆರ್ಗ್ಯಾನಿಕ್, ಸಾವಯವ ಅಂದರೆ ಆರ್ಗ್ಯಾನಿಕ್ ಕೃಷಿ. ಹಿರೇಹಳ್ಳಿ ಕೃಷಿ ಕೇಂದ್ರ ನೈಸರ್ಗಿಕವಾದ ಫಾರ್ಮಿಂಗ್ ಮಾಡೋದಕ್ಕೆ ಮತ್ತು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋದಕ್ಕೆ, ಅನೇಕ ರೀತಿಯ ಫಾರ್ಮಿಂಗ್ಗಳನ್ನು ಮಾಡೋದಕ್ಕೆ, ಅಂದರೆ ನೀವು ವಾಣಿಜ್ಯ ಉದ್ದೇಶಕ್ಕಾಗಿ ಫಾರ್ಮಿಂಗ್ ಮಾಡೋದು, ಹವ್ಯಾಸಿ ಕೃಷಿಕರಾಗಿ ಫಾರ್ಮಿಂಗ್ ಮಾಡೋದು, ಎಲ್ಲ ರೀತಿಯ ಕೃಷಿ ಮಾಡೋದಕ್ಕೆ ತರಬೇತಿ ನೀಡುವಂಥ ಕೇಂದ್ರ. ಅನೇಕ ಜನ ಸ್ನೇಹಿತರು ಇಲ್ಲಿ ಬಂದಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಭಾಳ ಜನ ಸ್ನೇಹಿತರೆಲ್ಲ ಇಲ್ಲಿ ಇವತ್ತು ಹನಿ ಬಿ ಟ್ರೈನಿಂಗನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು. ತುಮಕೂರು ಜಿಲ್ಲೆಯಿಂದ ಅನೇಕ ಭಾಗದಿಂದ ರೈತರು ಬಂದಿದ್ದರು. ವಿಡಿಯೋ ಪ್ರತ್ಯಕ್ಷಗಳು ಮತ್ತು ಹಾಗೆ PPT ಮೂಲಕನೂ ಕೂಡ ಅವರಿಗೆಲ್ಲ ಎಕ್ಸ್ಪ್ಲೈನ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದರು. ಒಂದು ಉತ್ತಮ ತರಬೇತಿ ಕೇಂದ್ರ. ವಿಜ್ಞಾನಿಗಳು ಮತ್ತು ಅಲ್ಲಿನ ತರಬೇತಿ ನೀಡೋರು ಕೂಡ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾರೆ. ಹಾಗಾಗಿ ನೀವು ಕೂಡ ಅನೇಕ ತರಬೇತಿಗಳು ಇಲ್ಲಿ ನಡೀತಾ ಇರುತ್ತೆ. ನೀವು ಕೂಡ ಇಲ್ಲಿ ಭಾಗವಹಿಸ್ಬೋದು. ಬೇರೆ ಬೇರೆ ತರಬೇತಿಗಳನ್ನು ಅನೌನ್ಸ್ಮೆಂಟ್ ಮಾಡಿದಾಗ ಪೇಪರ್ಗಳಲ್ಲೆಲ್ಲ ಬರುತ್ತೆ. ಮತ್ತು ನಾನು ಕೂಡ ಆವಾಗವಾಗ ನನ್ನ ವಾಟ್ಸಪ್ ಸ್ಟೇಟಸಲ್ಲಿ ಹಾಕ್ಕೊಳ್ತಾ ಇರ್ತೀನಿ. ಅವುಗಳನ್ನ ನೀವು ಕೂಡ ನೋಡಿ ಭಾಗವಹಿಸಿ ಅವುಗಳನ್ನ ಇದನ್ನು ಸೌಲಭ್ಯವನ್ನು ಪಡ್ಕೋಬೋದು. ಈ ರೀತಿ ದೇಶ ವಿದೇಶಗಳಲ್ಲಿ ಪೆಟ್ಟಿಗೆಗಳಲ್ಲಿ ಜೇನು ಸಾಕಾಣಿಕೆಯನ್ನು ಮಾಡ್ತಾರೆ. ಸುಮಾರು ಜೇನುಗಳು, ಹೆಜ್ಜೇನಾಗಿರ್ಬೋದು, ಚಿಕ್ಕ ಜೇನುಗಳಾಗಿರ್ಬೋದು, ಅನೇಕ ಜೇನುಗಳನ್ನು ಸಂಗ್ರಹಿಸಿ ಅವುಗಳಿಂದ ಜೇನನ್ನು ಸಂಗ್ರಹಣೆ ಮಾಡ್ತಾರೆ. ಮುಖ್ಯವಾಗಿ ಇವರು ಬಂದಂಥ ಇಲ್ಲಿ ತರಬೇತಿ ಕೊಡೋರು ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟರು. ಅದು ತಾಯಿ ಜೇನು ಮತ್ತು ಅದನ್ನು ಸಂಗ್ರಹಿಸಿಟ್ಟಿದ್ದಾಗ ಮತ್ತು ಮಿಕ್ಕಿದ ಸೈನಿಕ ಜೇನುಗಳು ಬಂದು ಹೋಗಿ ಯಾವ ರೀತಿಯಲ್ಲಿ ಹಂತವಾಗಿ ಜೇನನ್ನು ಕಟ್ತಾ ಹೋಗುತ್ತೆ, ಮತ್ತು ಆ ಜೇನಿನ ಕ್ವಾಲಿಟಿ ಹೇಗಿರುತ್ತೆ, ಮತ್ತು ವೆರೈಟೀಸ್ ಆದಂಥ ಗಿಡಗಳು ಹೇಗಿರುತ್ತೆ, ಮತ್ತು ಬರೀ ತುಳಸಿ ಆಗಿದ್ರೆ ಅಥವಾ ಬರೀ ರೋಸ್ ಆಗಿದ್ರೆ ಈ ಥರದ್ದು ಪ್ರಯೋಗಾತ್ಮಕವಾದಂಥ ಜೇನನ್ನು ಕೂಡ ನೀವು ಸಾಕ್ಬೋದು ಅಂತ ಹೇಳ್ತಾಯಿದ್ರು. ಜೇನು ಕೃಷಿಯಿಂದ ಇವತ್ತು ಸುಮಾರು 20 ಕೋಟಿ ಜನರಿಗೆ ಉದ್ಯೋಗ ಅವಕಾಶಗಳಿದೆ. ಆದರೆ ಭಾರತದಂಥ ದೇಶದಲ್ಲಿ 30 ಲಕ್ಷ ಮಾತ್ರ ಜೇನನ್ನು ಸಾಕ್ತಾ ಇದ್ದಾರೆ. ಇನ್ನೂ ಹಲವಾರು ಅವಕಾಶಗಳಿದ್ರೂ ಕೂಡ ರೈತರು ಮುಂದೆ ಬರ್ತಾ ಇಲ್ಲ, ಬಳಸ್ಕೋತಾ ಇಲ್ಲ ಅಂತೇಳಿ. ಇದು ಕೂಡ ಈ ಚೇಂಬರ್ ಕೂಡ ಸೈಂಟಿಫಿಕ್ ಆಗಿ ಮಾಡೋವಂಥದ್ದು. ಈ ಚೇಂಬರು ಹುಳುಗಳು ಬರೋದು ಮತ್ತು ಅವುಗಳು
ಅಲ್ಲಿ ಜೇನನ್ನು ಸಂಗ್ರಹಿಸೋದಕ್ಕೆ, ಒಳಗಡೆ ಹೋಗೋದಕ್ಕೆ ಮತ್ತು ಹೊರಗಡೆ ಬರೋದಕ್ಕೆ ಎಲ್ಲದಕ್ಕೂ ಅವಕಾಶ ಮಾಡಿಕೊಡುವಂಥ ಸೈಂಟಿಫಿಕ್ ಆಗಿರಬೇಕು. ಈ ಥರದ್ದು ಬಾಕ್ಸ್ಗಳು ಕೂಡ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಿಗುತ್ತೆ. ಅವರು 4,000 4,500 ಅಂತ ಹೇಳ್ತಾಯಿದ್ರು. ಮತ್ತು ನೀವು ಒಂದು ಬಾಕ್ಸ್ ತೆಗೆದುಕೊಂಡಾದ್ಮೇಲೆ ನೀವೇ ಕಾರ್ಪೆಂಟ್ರ್ ಹತ್ರನೂ ಕೂಡ ಮಾಡಿಸ್ಕೋಬೋದು. ಆದರೆ ಸೈಂಟಿಫಿಕ್ಕಾಗಿ ಇರಬೇಕು, ಯಾಕೆಂದರೆ ಎಲ್ಲ ಥರದ್ದು ಅಲ್ಲಿ ಸೌಲಭ್ಯಗಳು ಇರಬೇಕು. ಆಗ ಮಾತ್ರ ಈ ಥರದ್ದೊಂದು ಮೇಣವನ್ನು ಹಾಕೋದ್ರ ಮೂಲಕ, ಈ ಮೇಣಕ್ಕೆ ಸುಮಾರು ಒಂದು 20 kgಯಷ್ಟು ಜೇನನ್ನು ಅದು ಬಳಸಿ ಮೇಣನ್ನು ಸಂಗ್ರಹಿಸುತ್ತೆ ಅಂತ. ನೀವೇ ಡೈರೆಕ್ಟಾಗಿ ಮೇಣ ಕೊಡೋದ್ರಿಂದ ಆಟೋಮೆಟಿಕ್ಕಾಗಿ ಅದು ಕಲ್ಟಿವೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಆ ಮೇಣ ಹಾಕಿದ ತಕ್ಷಣವೇ ಜೇನು ಸಂಗ್ರಹ ಮಾಡೋದಕ್ಕೆ ಶುರು ಮಾಡುತ್ತೆ. ಜೇನಿನ ಬಗ್ಗೆ ಕೂಡ ಹಲವಾರು ನಮಗೆ ವಿಚಾರಗಳನ್ನು ಅವರು ತಿಳಿಸೋದಕ್ಕೆ ಶುರು ಮಾಡಿದ್ರು. ನಿಮ್ಮ ಕೃಷಿ ಮತ್ತು ತೋಟಗಳು ಏನೇ ಬೆಳೆ ಇದ್ದರೂ ಕೂಡ, ರಾಗಿ, ಭತ್ತ, ಜೋಳ ಅಥವಾ ಇನ್ನು ಬೇರೆ ಯಾವುದೇ ನೀವು ಬೆಳೆಗಳನ್ನ, ಮಾವು ಆಗಿರ್ಬೋದು, ಅಲ್ಲೂ ಕೂಡ ಇದು ಜೇನನ್ನ ನೀವು ಸಾಕಿದ್ರೆ ಅಲ್ಲಿ ಪಾಲಿನೇಷನ್ ಆಗಿ ಅದರ ಉತ್ಪನ್ನಗಳು ಕೂಡ ಜಾಸ್ತಿ ಆಗುತ್ತೆ. ಇದೊಂದು ನಾವು ಹವ್ಯಾಸಕ್ಕೆ ಮಾಡ್ತಾನೆ ಇದನ್ನೊಂದು ದೊಡ್ಡ ಉದ್ಯಮವಾಗಿ ಬೆಳೆಸ್ಬೋದು, ಸ್ಟಾರ್ಟಪ್ ಥರ. ಇವರೇ ಇಲ್ಲಿ ಜೇನು ಜೇನು ನೀವೇನಾದರೂ ಸಂಗ್ರಹ ಮಾಡಿದ್ರೆ ಅದನ್ನು ಸಂಸ್ಕರಿಸಿ ಮತ್ತು ಅವುಗಳಿಗೆ ನೀವು ಹೇಗೆ ಲೇಬಲ್ ಮಾಡಬೇಕು ಮತ್ತು ಆ ಥರದ್ದೆಲ್ಲನೂ ಕೂಡ ತರಬೇತಿಯನ್ನು ಕೊಡ್ತಾರೆ. ಮುಖ್ಯವಾಗಿ FPOಗಳಾದರೆ, ಫಾರ್ಮರ್ ಪ್ರೊಡ್ಯೂಸರ್ಸ್ ಕಂಪನಿಗಳಾದರೆ ಅವುಗಳಿಗೆ ಎಲ್ಲ ರೀತಿಯ ತರಬೇತಿಗಳನ್ನು ಇವರು ಕೊಡ್ತಾರೆ. ಮತ್ತು ತರಬೇತಿ ನಡೀತಾ ಇರಬೇಕಾದ್ರೆ ಅಥವಾ ತರಬೇತಿ ನಡೆಯುವಂಥ ಸಂದರ್ಭಗಳಲ್ಲಿ ನೀವು ಅಲ್ಲಿ ಭಾಗವಹಿಸೋದು ಮತ್ತು ಅಲ್ಲಿ ಹೆಚ್ಚಿನ ವಿಷಯಗಳನ್ನ ತಿಳ್ಕೊಬೋದು. ತುಂಬ ಈ ಅಧಿಕಾರಿ, ಮುಖ್ಯವಾಗಿ ಲೋಗಾನಂದನ್ ಅಂತ ಡೈರೆಕ್ಟ್ರು, ತುಂಬ ಸರಳವಾಗಿ ಮತ್ತು ಎಲ್ಲವನ್ನು ನಿಮಗೆ ತಿಳಿಸ್ಕೊಡ್ತಾರೆ. ಬೇರೆ ಬೇರೆ ತರಬೇತಿ ಸಂದರ್ಭದಲ್ಲಿ ನಿಮಗೆ ಫೋನ್ಗಳು, ಕಾಲ್ಗಳು ಕೂಡ ತರಬೇತಿ ಕೇಂದ್ರದಿಂದ ಬರುತ್ತೆ. ನೀವು ಒಂದು ಸರಿ ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮ್ಗೆ ಹಲವಾರು ಸೌಲಭ್ಯಗಳು ಇಲ್ಲಿ ಸಿಗುತ್ತೆ. ಹಾಗಾಗಿ ಇವರು ಬಂದಂಥವರು ಹಂಬಲ್ ಬಿ ಅಂತ ಒಂದು ಪ್ರಾಜೆಕ್ಟ್ ಮಾಡ್ತಾ ಇರೋಂಥವ್ರು. ಅವರು ಈ ಥರದ್ದು ಬಾಕ್ಸ್ಗಳನ್ನ ಮಾಡಿದ್ದಾರೆ ಮತ್ತು ಅದನ್ನು ಹಿರೇಹಳ್ಳಿ ಕೃಷಿ ಕೇಂದ್ರದಲ್ಲೂ ಕೂಡ ಒಂದು ಇಟ್ಟಿದ್ದಾರೆ. ಹಾಗೆ ಜೇನು ಬಂದು ಅಲ್ಲಿ ಜೇನನ್ನು ಈಗಾಗಲೇ ಕಟ್ಟೋದಕ್ಕೆ ಶುರು ಮಾಡಿದೆ. ಈ ರೀತಿ ನಮಗೆ ಇವತ್ತು ಒಂದು ದಿನದ ಅವರು ತರಬೇತಿಯನ್ನು ಹಮ್ಮಿಕೊಂಡಿದ್ದು. ಸುಮಾರು 14ನೇ ಶತಮಾನದಿಂದನೇ ಜೇನು ಕೃಷಿ ಶುರುವಾಯಿತು ಪ್ರಪಂಚದಲ್ಲಿ ಅಂತ ಹೇಳಿ ನಮಗೆ ಇತಿಹಾಸದ ದಾಖಲೆಗಳು ಸಿಗುತ್ತೆ. ಸುಮಾರು 20,000ಕ್ಕೂ ಅಧಿಕ ಜೇನ್ನೊಣಗಳು ಇದಾವಂತೆ. ಅವುಗಳಲ್ಲಿ ಯುರೋಪ್ ಮತ್ತು ಅಮೇರಿಕಗಳಲ್ಲಿ ಸಾರ್ವತ್ರಿಕವಾಗಿ ಜೇನು ಕೃಷಿಯನ್ನು ಭಾಳಷ್ಟು ಜನ, ಪ್ರತಿಯೊಬ್ಬರು ರೈತ ಕುಟುಂಬದವರು, ಅಂದರೆ ಅಲ್ಲಿ ಭಾಳಷ್ಟು ದೊಡ್ಡ ಜಮೀನಿರುತ್ತೆ, ಸಾವಿರಾರು ಎಕರೆ ಜಮೀನಿರುತ್ತೆ. ಹಾಗಾಗಿ ಅಂಥ ಸಾವಿರಾರು ಎಕರೆ ಜಮೀನಿದ್ದಾಗ ಅಲ್ಲಿ ಇರೋವಂಥವ್ರು ಅಲ್ಲಿ ಸಂಪೂರ್ಣವಾಗಿ ಅದಕ್ಕೆ ಜೇನನ್ನು ಸಾಕೋದಕ್ಕೆ ಅದನ್ನೆಲ್ಲ ಬಳಸ್ಕೊಳ್ತಾರೆ. ಮತ್ತು ಅಲ್ಲಿಂದ ಅನೇಕ ಉಪತಳಿಗಳನ್ನು ಮತ್ತು ಬೇರೆ ಬೇರೆ ತಳಿಗಳನ್ನು ಇಂಡಿಯಾಕ್ಕೂ ಕೂಡ ತಂದಿದ್ದಾರಂತೆ. ಕಾಡು ಜೇನುತುಪ್ಪ ತುಂಬ ಚೆನ್ನಾಗಿರುತ್ತಂತೆ. ಕಾಡಲ್ಲಿ ಅನೇಕ ವಿಧದ ಹೂಗಳನ್ನು ಸಂಗ್ರಹಿಸಿಟ್ಕೊಂಡಿರುವಂಥ ಜೇನು ಅದನ್ನು ಸಂಗ್ರಹಿಸುವಂಥ ಕೆಲಸವನ್ನು ಮಾಡುತ್ತೆ ಅಂತೇಳಿ, ಅವುಗಳಿಗೆ ಜೇನು ಸಂಗ್ರಹಿಸಿದ್ರೆ ಯಾವ ರೀತಿ ಇವುಗಳನ್ನು ಪ್ರಯೋಜನ ಪಡ್ಕೋಬೋದು, ಜೊತೆಗೆ ಜೇನನ್ನು ಸಾಕೋದಲ್ಲದೆ ಅವುಗಳನ್ನು ಮಾರುಕಟ್ಟೆ ಮಾಡುವಂಥ ವಿಧಾನಗಳೇನು, ಯಾವ ರೀತಿ ಮಾರುಕಟ್ಟೆಯೂ ಕೂಡ ತುಂಬ ವೈಡ್ ಆಗಿರುವಂಥದ್ದು. ಇವಾಗ ಜೇನನ್ನು ಸಾಕಿದವರು ಮತ್ತು ಅವು ಮಾರುಕಟ್ಟೆಯನ್ನು ಹುಡ್ಕೊಂಡು ಹೋಗಬೇಕಾಗಿಲ್ಲ. ಹಲವಾರು ಜನ ನೇರವಾಗಿ ಮಾರುಕಟ್ಟೆಯನ್ನು ನಿಮ್ಮನ್ನೇ ಹುಡ್ಕೊಂಡು ಬರುವಂಥವ್ರು ಇದ್ದಾರೆ. ಪ್ಲಸ್ಸು ನೀವೇನೇ ಲೇಬಲ್ ಮಾಡಿ ಇದನ್ನೆಲ್ಲ ಮಾಡ್ಬೋದು. ಈಗ ಇನ್ನೂ ಕೂಡ ಏನು ಅಂತಂದರೆ, ಜೇನು ಕಟ್ಟಿದರೆ ಅವಾಗಲೇ ತೆಗೆದುಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಹಲವಾರು ಚರ್ಚೆಗಳು ನಡೀತು. ಮತ್ತು ಹಳೆಯ ಬಾಕ್ಸ್ಗಳು, ನಮ್ಮ ಹತ್ರ ಇರುವಂಥ ಹಳೆಯ ಬಾಕ್ಸ್ಗಳು ಯಾವ ರೀತಿ ಇದೆ, ಹಳೆ ಬಾಕ್ಸ್ಗಳು ಚೆನ್ನಾಗಿದ್ದಾವ ಮತ್ತು ಅವುಗಳಿಂದ ಏನೇನು ತೊಂದರೆಗಳಾಗ್ತಾಯಿದೆ, ಈ ರೀತಿ ಸುಮಾರು ಚರ್ಚೆಗಳು ನಡೀತು. ಹಾಗೆ ರೈತರು ಕೂಡ ಭಾಳಷ್ಟು ಕುತೂಹಲದಿಂದ ಇದನ್ನು ಕೇಳಿಸ್ಕೊಳ್ತಾಯಿದ್ರು. ನೀವು ಜೇನು ಸಾಕಾಣಿಕೆ ಬಗ್ಗೆ ಸಂಪೂರ್ಣವಾದ ತರಬೇತಿಯನ್ನು ಪಡ್ಕೋಬೇಕು. ಇದು 5 ದಿನ ಅಥವಾ 21 ದಿನಗಳ ಕಾಲ ತರಬೇತಿ ಇರುತ್ತಂತೆ. ಇದೊಂದು ಚಿಕ್ಕ ಕಾರ್ಯಕ್ರಮ, 1 ದಿನದ ಕಾರ್ಯಕ್ರಮ ಆಗಿದ್ದರಿಂದ ಆ ಥರದ್ದು ವಿಶ್ಲೇಷಣಾತ್ಮಕವಾಗಿ ಅಷ್ಟೊಂದು ದೊಡ್ಡದು. When we are handling such boxes ना, तो bees agitate हो जाता है and it will sting us. Space important. हाँ, तो अगर इसमें ऐसा नहीं होगा तो वो bees agitate हो जाती है और sting करेगी. ಕರೆಕ್ಟ್. ಇವ್ ನೋಡಿ, ಇದನ್ನ ಎತ್ತೋದಕ್ಕೆ ಅವ್ರು ಎಷ್ಟು ನೀಟಾಗಿ ಎತ್ತರ. ಅಲ್ಲಿ ಹಿಂಗೆ ಹತ್ರ ಎಲ್ಲ ಇದ್ರೆ ನೀವು ಎತ್ತವಾಗ ಏನೋ ಸ್ವಲ್ಪ ಹಿಂಗೆ ಅಲ್ಲಾಡಿದ್ರೆ ಹೊರಗಡೆ ಬರ್ತದೆ, ಸುಚ್ಚುತ್ತೆ. And हो क्या रहा है, लोग जब बना रहे हैं ना, तो ये जो है KDHD बोर्ड है, इट्स क्लीन डाइट. Clean dried. हाँ, क्लीन डाइट. एंड ये जो है नॉर्मल वुड है. तो ये क्या होता है, जब बॉक्स बनता है तो इसमें मॉइस्चर कंटेंट ज़्यादा होता है. जब ये सन ड्राई मतलब ओपन स्पेस में होता है, जब सूख जाता है तो इसका डायमेंशन चेंज हो जाता है. तो बॉक्स का डायमेंशन पूरा बेंड हो जाता है, फ्रेम बेंड हो जाता है, बॉक्स बेंड हो जाता है.
अभी यहाँ जो है KDHD है, इसको क्लीन ड्राई किया हुआ है, भट्टी में तपाया हुआ है। अच्छा, क्लीन ड्राई ನೋಡಿ ನನಗೇನೋ ಇಂಡಿಯಾ सब treated wood sir. ಜೇನುತುಪ್ಪ ಪರೀಕ್ಷಾ ಪ್ರಯೋಗಾಲಯ. ನಿಮ್ಮ ಜೇನುತುಪ್ಪ ಎಷ್ಟು ಕ್ವಾಲಿಟಿ ಇದೆ ಮತ್ತು ಹೇಗಿದೆ ಅನ್ನೋದನ್ನು ಪ್ರಯೋಗ ಮಾಡೋದು ಮತ್ತು ಅದನ್ನು ಪರೀಕ್ಷೆ ಮಾಡುವಂಥ ಕೇಂದ್ರ ಇದು. ಇಲ್ಲಿ ನಿಮಗೆ ನಿಮ್ಮ ಜೇನಿನ ಕ್ವಾಲಿಟಿಯನ್ನು ಸಂಸ್ಕರಣಾ ಘಟಕ ಇದೆ. ಇಲ್ಲಿ ನೀವು ಜೇನನ್ನು ತಂದು ಕೊಟ್ಟರೆ ಅದನ್ನು ಸಂಸ್ಕರಿಸಿ ಅದನ್ನು ಪ್ಯಾಕ್ ಮಾಡುವಂಥ ಕೆಲಸವನ್ನು ಕೊಡ್ತಾರೆ. ಮುಖ್ಯವಾಗಿ FPOಗಳಿಗೆ, ಫಾರ್ಮರ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ಸ್ಗೆ ಇದನ್ನು ಮಾಡಿಕೊಡುವಂಥದ್ದು ಇವರು. ಇದು ಪ್ರಯೋಗಾಲಯ, ಜೇನುತುಪ್ಪ ಪ್ರಯೋಗಾಲಯ. ಎಷ್ಟು ಏನು ಪ್ರಮಾಣದಲ್ಲಿದೆ ಮತ್ತು ಯಾವ ರೀತಿ ನಡೆಯುತ್ತೆ ಅಂತೇಳಿ ಪ್ರಯೋಗ ಮಾಡುವಂಥದ್ದು. ಜೇನುತುಪ್ಪ ಪರೀಕ್ಷಾ ಪ್ರಯೋಗಾಲಯ ಕೂಡ ಇದೆ. ಎಲ್ಲ ತಳಿಯ ಗುಲಾಬಿಗಳು ಮತ್ತು ಎಲ್ಲ ರೀತಿಯ ಸಸ್ಯಗಳು, ನರ್ಸರಿ ಸಂಪೂರ್ಣವಾಗಿ ಸಿಗುವಂಥ ಜಾಗ ಇದು. ನಿಮಗೆ ಏನೇ ಬೇಕು ಅಂತಂದರೂ ಬಂದು ಕೇಳಿದ್ರೆ ಅವರು ಅವನ್ನ ಸ್ಟಡಿ ಮಾಡಿ ಮತ್ತು ರಿಸರ್ಚ್ ಮಾಡಿ ಅವುಗಳನ್ನು ನಿಮಗೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ನರ್ಸರಿಯಲ್ಲಿ ಬೆಳೆಸಿ ಕೂಡ ಕೊಡ್ತಾರೆ. ಒಂದೇ ಒಂದು ಜೇನಿನ ನೊಣ ಒಂದು ಸೆಕೆಂಡ್ಗೆ ಸುಮಾರು 200 and 250 ಅಥವಾ 280 ಅದು ರೆಕ್ಕೆಗಳನ್ನು ಬಡಿಯುತ್ತೆ ಈ ಥರ. ಹಾಗಾಗಿ ಅದು ಒಂದು ನಿಮಿಷಕ್ಕೆ ಸುಮಾರು 11,000 ಬಾರಿ ರೆಕ್ಕೆನ ಬಡಿಯುತ್ತೆ. ಹಾಗಾಗಿ ಜೇನು ಏನಾದರೂ ನಿಮ್ಮ ಹತ್ರ ಬರ್ತಾ ಇದ್ದರೆ ಅದು ವಿಂಗ್ಸ್ ಸೌಂಡು, ಝುಯ್ ಅನ್ನುವಂಥ ಸೌಂಡು. ಜೇನು ನೊಣಗಳು ಇಲ್ಲ ಅಂತಂದರೆ ಈ ಭೂಮಿ ಮೇಲೆ 4 ವರ್ಷಗಳು ಕೂಡ ಮನುಷ್ಯರು ಬದುಕೋದಕ್ಕೆ ಸಾಧ್ಯ ಆಗಲ್ಲ. ಯಾವಾಗ ಪಾಲಿನೇಷನ್ ನಿಂತೋಗುತ್ತೆ ಆಗಲೇ ಮನುಷ್ಯರು ಸಾಯೋದಕ್ಕೆ ಶುರುವಾಗ್ತಾರೆ. ಜೇನು ನೊಣಗಳು ಇಲ್ಲ ಅಂತಂದರೆ ಯಾವುದೇ ರೀತಿಯ ಬೆಳೆಗಳು ಕೂಡ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಎಲ್ಲದಕ್ಕೂ ಪಾಲಿನೇಷನ್ ಆಗಬೇಕು. ರಾಗಿ, ಭತ್ತ, ಗೋಧಿ, ಯಾವುದೇ ರೀತಿ ಆದರೂ ಕೂಡ ಪಾಲಿನೇಷನ್ ಆಗಲೇಬೇಕು. ಪಾಲಿನೇಷನ್ ಇಲ್ಲ ಅಂತಂದರೆ ಜೀವ ಜಗತ್ತು ನಿಂತೋಗ್ಬಿಡುತ್ತೆ. ವೈಜ್ಞಾನಿಕವಾಗಿ ನರ್ಸರಿನೂ ಕೂಡ ಇಲ್ಲಿ ಬೆಳೆಸ್ತಾರೆ. ನೀವಿದು ನೋಡ್ತಾ ಇರ್ಬೋದು, ಹುಣಸೆ ಮರಗಳು ವೈಜ್ಞಾನಿಕವಾದ ರೀತಿಯಲ್ಲಿ ಅವುಗಳಿಗೆ ಶೆಡ್ ಹಾಕಿ ಮತ್ತು ನೀರನ್ನು ಹಾಕೋದ್ರ ಮೂಲಕ ಅವುಗಳಿಗೆ ಯಾವ ಪ್ರಮಾಣದಲ್ಲಿ ಏನು ಪೋಷಕಾಂಶಗಳು ಕೊಡಬೇಕು ಅನ್ನೋದ್ರ ಮೂಲಕ ಒಳ್ಳೆ ಗಟ್ಟಿಮುಟ್ಟಾದ ಗಿಡಗಳನ್ನ ಇಲ್ಲಿ ಬೆಳೆಸ್ತಾರೆ. ನಿಮಗೆ ಎಲ್ಲ ರೀತಿಯ ಮರಗಳು, ಹಣ್ಣುಗಳು, ಆಮೇಲೆ ವಾಣಿಜ್ಯ ಬೆಳೆಗಳು, ಎಲ್ಲ ರೀತಿಯ ಸಸಿಗಳು ನಿಮಗೆ ಇಲ್ಲಿ ದೊರಕುತ್ತೆ. ನೋಡಿ, ಇಲ್ಲಿ ನೇರಳೆಯಿಂದ ಹಿಡ್ಕೊಂಡು ನೇರಳೆ, ಹುಣಸೆ, ಹಾಗೆ ನೋಡ್ತಾ ಇದ್ದರೆ ನಿಮಗೆಲ್ಲ ರೀತಿ ಸಸಿಗಳು ವೈಜ್ಞಾನಿಕವಾಗಿ ಬೆಳೆಸ್ತಾರೆ. ಅವುಗಳಿಗೆ ಪೋಷಕಾಂಶಗಳನ್ನ ಕೊಟ್ಟು ಬೆಳೆಸೋವಂಥದ್ದು. ಅದಕ್ಕೆ ಅದರದ್ದೇ ಆದ ರೇಟ್ ಇರುತ್ತೆ. ನೀವು ಇಂಥ ಗಿಡಗಳು ಬೇಕು, ಹಳಸು ನೋಡಿ, ಯಾವ ಹಳಸು ಬೇಕು, ಸಿದ್ಧ ಹಲಸು ಬೇಕಾ, ಎಂಥ ಹಳಸು ಬೇಕು ಅನ್ನೋದು ಕೂಡ ಇಲ್ಲಿ ಇರುತ್ತೆ. ನಿಮಗೆ ಎಂಥ ಗಿಡಗಳು ಬೇಕು ಅಂತ ಹೇಳಿ ಆರ್ಡ್ರ್ ಕೊಟ್ಟರೆ ಇಷ್ಟು ಗಿಡಗಳು ಬೇಕು ಅಂದರೆ ಅಷ್ಟು ಗಿಡಗಳನ್ನು ಬೆಳೆಸಿ ಕೊಡುವಂಥ ಕೆಲಸವನ್ನು ಕೂಡ ಇವರು ಮಾಡ್ತಾರೆ. ತುಂಬ ಪ್ರಯೋಗಗಳನ್ನ ನಡೆಸುವಂಥ ಸೆಂಟರ್ ಇದು, ರಿಸರ್ಚ್ ಸೆಂಟರ್. ಆಮೇಲೆ ರೈತರನ್ನು ಕೂಡ ಅನೇಕ ರೀತಿಯ ಪ್ರಯೋಗಗಳಿಗೆ ಅವರು ತೊಡಗಿಸ್ತಾರೆ. ರೈತರನ್ನು ಕೂಡ ತೊಡಗಿಸಿ ಅಲ್ಲಿ ನಿಮಗೆ ಯಾವ ರೀತಿ ಬೇಕು ಆ ರೀತಿ ರೈತರನ್ನು ಕೂಡ ಬೆಳೆಯುವಾಗ ಮಾಡ್ತಾರೆ. ರೈತರ ಉತ್ಪಾದನೆಗಳನ್ನು ಮತ್ತು ಪ್ರೋತ್ಸಾಹಿಸುವಂಥ ಸೆಂಟ್ರು ಇದು. ಭಾರತ ಸರ್ಕಾರದ ಒಂದು ಕೃಷಿ ವಿಜ್ಞಾನ ಕೇಂದ್ರ, ಸೈಂಟಿಸ್ಟ್ಗಳೆಲ್ಲ ಸೇರಿ ನಡೆಸುವಂಥದ್ದು ಇದು. ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದೊಂದು ಕೇಂದ್ರ ಇರುತ್ತೆ. ಅಲ್ಲಲ್ಲೇ ಆಯಾಯ ಪ್ರಾದೇಶಿಕ ಕೇಂದ್ರಗಳನ್ನು ಮಾಡಿರ್ತಾರೆ. ಅಂಥ ಪ್ರಾದೇಶಿಕ ಕೇಂದ್ರಗಳಲ್ಲಿ ನಿಮಗೆ ಬೇಕಾದಂಥ ಎಲ್ಲ ಗಿಡಗಳು ನಿಮಗೆ ಸಿಗುತ್ತೆ.
ಚಲೋ ಚಲೋ ಪ್ಲೇ ಬಾರ್ ಏನು ಮಾಡ್ತೀವಿ? ಮಳೆ ಬರ್ತದೆ ರಾಕ್ಷಸ ಸ್ವಲ್ಪ ಹಿಂದೆ ಹೋಗಿ ಏನು ಮಾಡ್ತೀರಾ? ಕಡಿತದ ಹಿಂದೆ ಹೋಗಿ ಮಜಾ ಆಗುತ್ತಾ? इसको कंपेयर करो ये जो और ये ಅದು ಹಾವು ಬಂದೈತೇನಪ್ಪ ಎರಡು ದಿನ ಬಾಕ್ಸ್ ಒಳಗಡೆ ಸುಮ್ಮನೆ ನಾವು ಹಿಂಗೆ ಅಂದ್ರೆ ಲೋಗಾನಂದ್ ಅವರು ಇದ್ದಾರೆ. ಅವರು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇಲ್ಲಿ ಹಿರೇಹಳ್ಳಿಯಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಮತ್ತು ಅವುಗಳನ್ನ ಹಂಚ್ಕೊಳ್ತಾರೆ ನಮ್ಮ ಜೊತೆ. ಹಾಂ, ನಮಸ್ಕಾರ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಹಿರೇಹಳ್ಳಿಯಲ್ಲಿ ಇವತ್ತು ಈ ಒಂದು 70 ಎಕರೆದಲ್ಲಿ ನಮ್ಮದು ಆಫೀಸ್ ಇದೆ. ಅದರಲ್ಲಿ ಒಂದು 30 ಪ್ಲಸ್ ಒಂದು 50 ಎಕರೆದಲ್ಲಿ ನಮ್ಮದು ಫಾರ್ಮ್ ಇದೆ. ಒಂದು 5 ಎಕರೆ ನಮ್ಮ ಆಫೀಸ್ ಕ್ಯಾಂಪಸ್ ಇದೆ. ಇಲ್ಲಿ ರೈತರಿಗೆ ನಾವು ಸಾಕಷ್ಟು ತರಬೇತಿ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಇವತ್ತು ಕೂಡ ಜೇನು ಸಾಕಣೆ ಬಗ್ಗೆ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ಇವೆಲ್ಲ ರೈತರು ಬಂದಿದ್ದಾರೆ. ಆಮೇಲೆ ನಿಮಗೆ ಇಲ್ಲಿ ಸಾವಯವ ಗೊಬ್ಬರ ಅಂದರೆ ಸೂಕ್ಷ್ಮ ಜೀವಿಗಳದ್ದು ಗೊಬ್ಬರ ಸಿಕ್ಕುತ್ತೆ. ನೀವು ಯಾವುದೇ ಬೆಳೆಗೆ ಕೂಡ ಅದನ್ನು ಹಾಕ್ಬೋದು. ನಿಮಗೆ ಅದು ಮಣ್ಣಲ್ಲಿ ಫಲವತ್ತತೆ ಮಾಡುತ್ತೆ ಮತ್ತು ಗಾಳಿಯಲ್ಲಿರೋ ನೈಟ್ರೋಜನ್ ಫಿಕ್ಸ್ ಮಾಡಿ ಕೊಡುತ್ತೆ. ಪ್ಲಸ್ ಲಘು ಪೋಷಕಾಂಶಗಳು ಕೊರತೆ ನಿಮಗೆ ಜಾಸ್ತಿ ಕಂಡು ಬರ್ತದೆ. ಅದಕ್ಕೆ ಲಘು ಪೋಷಕಾಂಶಗಳು ಗೊಬ್ಬರಗಳು ನಾವು ಇಲ್ಲಿ ತಯಾರು ಮಾಡ್ತಾ ಇದ್ದೀವಿ. ಆಮೇಲೆ ಮಣ್ಣು ಪರೀಕ್ಷೆ, ನೀರು ಪರೀಕ್ಷೆಯನ್ನು ಕೂಡ ನೀವು ನಮ್ಮ KVKಯಲ್ಲಿ ನೀವು ಮಾಡ್ಕೋಬೋದು. ಅದ್ರ ಜೊತೆಗೆ ಒಂದು 10 ವಿಧವಾದ ತರಕಾರಿಗಳದ್ದು ಬೀಜ ನಮ್ಮ KVKಯಲ್ಲಿ ಸಿಕ್ಕುತ್ತೆ. ನಿಮಗೆ ಒಂದು 200 ರೂಪಾಯಿ ಪ್ಯಾಕೆಟಲ್ಲಿ ನಿಮಗೊಂದು 10 ವಿಧವಾದ ತರಕಾರಿ ಸಿಕ್ಕುತ್ತೆ. ಆಮೇಲೆ ಹಣ್ಣು ಗಿಡಗಳು, ಮಾವು, ಸೀಬೆ, ಸಪೋಟ, ನೆರಳೆ ಹಣ್ಣು, ಬೆಟ್ಟದ ನೆಲ್ಲಿ ಎಲ್ಲ ವಿಧವಾದ ಹಣ್ಣು ಗಿಡಗಳದ್ದು ಸಸಿಗಳು ಕೂಡ ನಮ್ಮ KVKಯಲ್ಲಿ ದೊರಕುತ್ತೆ ನಿಮಗೆ. ಅದು ಬಿಟ್ಟು ನಿಮಗೆ ನೀವೇನಾದರೂ ಸ್ಪೆಷಲಾಗಿ ಅಣಬೆ ವ್ಯವಸಾಯ ನಾನು ಮಾಡಬೇಕಂದ್ರೆ ಅದಕ್ಕೂ ಟ್ರೈನಿಂಗ್ ಕೊಡ್ತೀವಿ. ಜೇನು ಸಾಕಣೆಗೆ ಟ್ರೈನಿಂಗ್ ಕೊಡ್ತೀವಿ ನಾವು. ಆಮೇಲೆ ಫೆರಮೋನ್ ಟ್ರಾಪ್ ಅಂತ ಅಂದರೆ ಮಾವು ಬೆಳೆಗಾರರಿಗೆ ಬಂದು ನಾನು ಏನು ಔಷಧ ಹೊಡಿಯಲ್ಲ, ಅವು ಊಜಿನ ಕಂಟ್ರೋಲ್ ಮಾಡಬೇಕಂದ್ರೆ ಅದಕ್ಕೆ ನಮ್ಮಲ್ಲಿ ಮೋಹಕ ಬಲ ಸಿಗುತ್ತೆ. ಈ ಥರ ಇವತ್ತು ಜೇನು ಸಾಕಾಣಿಕೆ ಬಗ್ಗೆ ಸ್ವಲ್ಪ ನಿಮ್ಮ ಅಭಿಪ್ರಾಯ ಹಂಚ್ಕೊಡಿ. ಇವತ್ತಿನ ಟ್ರೈನಿಂಗ್ ಮತ್ತು ಇವತ್ತು ಟ್ರೈನಿಂಗ್ ಮುಖ್ಯವಾಗಿ ನಾವು ಒಂದು ದಿವಸ ಕಾರ್ಯಕ್ರಮನ ಅಂದ್ಕೊಂಡಿದ್ದೀವಿ. ಒಂದು ದಿವಸದಲ್ಲಿ ಕವರ್ ಮಾಡೋಕ್ಕಾಗಲ್ಲ. ಇದ್ರೂ ಕೂಡ ರೈತರಿಗೆ ವೈಜ್ಞಾನಿಕವಾಗಿ ಬೀ ಕೀಪಿಂಗ್ ಹೆಂಗೆ ಮಾಡೋದು, ಆಮೇಲೆ ಒಂದು ಗ್ರೂಪ್ ಮಾಡಿಕೊಂಡು ಅವ್ರಿಗೆ ನಾವು ಬಾಕ್ಸ್ಲಿದ್ದ ಮತ್ತು ಅವ್ರು ನಾಳೆ ಅದನ್ನು ಬೀ ಕೀಪಿಂಗ್ ಮಾಡಿದ್ರು ಕೂಡ ಅವ್ರಿಗೆ ಕೊಟ್ಟಿದ ಮೇಲೆ ಯಾವ ಥರ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಮಾಡೋದಂತ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಿದ್ದೀವಿ ನಾವು. ಇವೆಲ್ಲ ರೈತರು ಬಂದಿದ್ದಾರೆ. ಮುಂದೆ ನಾವು ಇದೊಂದು ಗ್ರೂಪ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ನಾವು ಸರಿ, ಸುಮ್ಮನೆ ಫ್ರೆಂಡ್ಸ್ಗಳ ಮನೇಲಿ ಹೋಗ್ಬಿಡ ಮಾಡ್ತೀನಪ್ಪ.